ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ ಕೆಲವೊಂದು ರೇಡಿಯೋ ವೇವ್ಸ್ ಪ್ರೊಪಗೇಷನ್ಗೆ ರಿಲೇಟೆಡ್ ಆಗಿರೋಂಥ ಕೆಲವು ಟರ್ಮ್ಸ್ ಮತ್ತು ಡೆಫಿನೇಷನ್ಸ್ನ ನೋಡೋಣ. ಇನ್ನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ರೇಡಿಯೋ ವೇವ್ ಪ್ರೊಪಗೇಷನ್ ಬಗ್ಗೆ ಇಂಟ್ರೊಡಕ್ಷನ್ ನೋಡಿದ್ವಿ. ಏನು ರೇಡಿಯೋ ವೇವ್ ಪ್ರೊಪಗೇಷನ್ ಅಂದರೆ ಮತ್ತು ಅಯೋನೋಸ್ಫಿಯರ್ ಅಂದ್ರೆ ಏನು, ಅದು ಯಾವ ರೀತಿ ರಿಲೇಟೆಡ್ ಆಗುತ್ತೆ ಇದ್ರ ಜೊತೆ ರೇಡಿಯೋ ವೇವ್ ಪ್ರೊಪಗೇಷನ್ ಜೊತೆ ಅಂತ ನೋಡಿದ್ವಿ. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮೇಲೆ ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ನೀವು ಆ ವಿಡಿಯೋನ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ಏನು ಮಾಡೋಣ, ಅದೇ ರೇಡಿಯೋ ವೇವ್ ಪ್ರೊಪಗೇಷನ್ದು ಕಂಟಿನ್ಯೂಡ್ ವಿಡಿಯೋ ಇದು. ಇದರಲ್ಲಿ ಕೆಲವು ರಿಲೇಟೆಡ್ ಟರ್ಮ್ಸ್ನ ನೋಡೋಣ. ಸೊ ಯಾವ್ಯಾವ ಕೆಲವು ರಿಲೇಟೆಡ್ ಟರ್ಮ್ಸ್ ಬರ್ತವೆ ರೇಡಿಯೋ ಪ್ರೊಪಗೇಷನ್ಗೆ ಅಂತ ನೋಡಿದರೆ, ಒಂದನೇದು ಕ್ರಿಟಿಕಲ್ ಆ್ಯಂಗಲ್, ಎರಡನೇದು ಡೇ ಆ್ಯಂಡ್ ನೈಟ್ ಫ್ರೀಕ್ವೆನ್ಸೀಸ್, ಮೂರನೇದು ಸೈಲೆಂಟ್ ಝೋನ್, ನಾಲ್ಕನೇದು ಸ್ಕಿಪ್ ಡಿಸ್ಟೆನ್ಸ್, ಐದನೇದು ರೇಡಿಯೋ ಹೊರೈಸನ್, ಆರನೇದು ಸ್ಕ್ಯಾಟರ್ ಪ್ರೊಪಗೇಷನ್ ಆ್ಯಂಡ್ ಏಳನೇದು ಫೇಡಿಂಗ್. ಸೊ ಇವುನ ಏನು ಮಾಡೋಣ, ಒಂದೊಂದಾಗಿ ನೋಡ್ಕೊಂಡು ತಗೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಮೊದಲಿಗೆ ಕ್ರಿಟಿಕಲ್ ಆ್ಯಂಗಲ್. ಆ್ಯಕ್ಚುಲಿ ದ ರೇಡಿಯೋ ವೇವ್ಸ್ ಆರ್ ರಿಫ್ಲೆಕ್ಟೆಡ್ ಬೈ ದ ಅಯೋನೋಸ್ಫಿಯರ್, ನಾಟ್ ರಿಫ್ಲೆಕ್ಟೆಡ್. ಸೊ ಹಿಂದಿನ ವಿಡಿಯೋದಲ್ಲಿ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಯಾವ ಥರ ಹೇಳ್ತೀವಿ, ಅಯೋನೋಸ್ಫಿಯರಿಂದ ರೇಡಿಯೋ ವೇವ್ಸ್ ಅಥವಾ ಸ್ಕೈ ವೇವ್ಸ್ ರಿಫ್ಲೆಕ್ಟ್ ಆಗಿ ಮತ್ತೆ ಭೂಮಿಗೆ ತಲುಪುತ್ತೆ ಅಂತ ಹೇಳಿದ್ವಿ. ಆದರೆ ನಾವು ಡೀಟೇಲ್ ಆಗಿ ನೋಡಿದಾಗ ಏನಾಗುತ್ತೆ, ಅಯೋನೋಸ್ಫಿಯರಲ್ಲಿ ರೇಡಿಯೋ ವೇವ್ಸ್ ಕಂಪ್ಲೀಟ್ಲಿ ಒಮ್ಮೆಲೆಗೆ ರಿಫ್ಲೆಕ್ಟ್ ಆಗಲ್ಲ, ಅದು ಏನಾಗುತ್ತೆ ರಿಫ್ರಾಕ್ಟ್ ಹಾಕ್ಕೊಂತ ಟೋಟಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಡಯಾಗ್ರಾಮಲ್ಲಿ ಯಾವ ಥರ ಇದು ಅರ್ತಿಂದ ಟ್ರಾನ್ಸ್ಮಿಟ್ ಆದಂಥ ಸಿಗ್ನಲ್ ಯಾವ ರೀತಿ ಮತ್ತೆ ಅರ್ತಿಗೆ ರಿಫ್ಲೆಕ್ಟ್ ಆಗಿದೆ ಅಯೋನೋಸ್ಫಿಯರ್ ಮುಖಾಂತರ ಅಂತ. ಸೊ ಇದಿಷ್ಟು ಅಯೋನೋಸ್ಫಿಯರ್, ಇದು 19 ಕಿಲೋಮೀಟರ್ಸಿಂದ 400 ಕಿಲೋಮೀಟರ್ಸ್ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅಬೋ ಅರ್ತ್ ಸರ್ಫೇಸ್. ಸೊ ಅದಿಷ್ಟು ಡಿಸ್ಟೆನ್ಸ್ ಇದು, ಬೇರೆ ಬೇರೆ ಲೇಯರ್ಸ್ ಇದೆ ಎಲ್ಲ. ಸೊ ಈ ಲೇಯರ್ಸ್ ಏನಾಗ್ತವೆ, ಕೆಳಗಡೆ ಅಯೋನೈಸೇಷನ್ ಡೆನ್ಸಿಟಿ ಕಮ್ಮಿ ಇರುತ್ತೆ, ಮೇಲೆ ಹೋಗ್ತಾ ಇದ್ದಂಗೆಲ್ಲ ಅಯೋನೈಸೇಷನ್ ಡೆನ್ಸಿಟಿ ಜಾಸ್ತಿ ಹಾಕಂತ ಹೋಗುತ್ತೆ. ಸೊ ಹಂಗಾದಾಗ ಏನಾಗುತ್ತೆ, ಒಂದು ರೇಡಿಯೋ ವೇವ್ ಅಯೋನೋಸ್ಫಿಯರ್ ಎಂಟರ್ ಆದಾಗ ಏನಾಗುತ್ತೆ, ಕಡಿಮೆ ಅಯೋನೈಸೇಷನ್ ಇದ್ದ ಪ್ಲೇಸಲ್ಲಿ ಏನಾಗುತ್ತೆ, ಅಯೋನೈಸೇಷನಿಂದ ರೇಡಿಯೋ ವೇವ್ ಆ್ಯಂಗಲ್ ಚೇಂಜ್ ಮಾಡುತ್ತೆ, ತಾನು ಟ್ರಾವೆಲ್ ಮಾಡೋಂಥ ಆ್ಯಂಗಲ್ನ ಚೇಂಜ್ ಮಾಡ್ಕೊಳುತ್ತೆ. ಆ್ಯಂಡ್ ಚೇಂಜ್ ಮಾಡಿ ಸ್ವಲ್ಪ ಆ್ಯಂಗಲ್ವರೆಗೆ ರಿಫ್ರಾಕ್ಟ್ ಆಗುತ್ತಾ. ಆ ಥರ ರಿಫ್ರಾಕ್ಟ್ ಆಗಿರೋ ವೇವ್ ಮತ್ತೆ ಹೋಗ್ತಾ ಏನಾಗುತ್ತೆ, ಬೇರೆ ಇನ್ನೊಂದು ಲೇಯರ್ ಅಂದರೆ ಹೈಯರ್ ಡೆನ್ಸಿಟಿ ಇರೋಂಥ ಲೇಯರ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಇನ್ನೊಂದಷ್ಟು ರಿಫ್ರಾಕ್ಟ್ ಆಗುತ್ತೆ. ಸೊ ಈ ಥರ ಕಂಟಿನ್ಯೂ ರಿಫ್ರಾಕ್ಟ್ ಆಗಿ ಏನಾಗುತ್ತೆ, ಕೊನೆಯದಾಗಿ ನಮಗೆ ಟೋಟಲ್ ರಿಫ್ಲೆಕ್ಷನ್ ಆಗಿ ಅರ್ತಿಗೆ ಬಂದು ತಲುಪುತ್ತೆ. ಒಂದು ರೇಡಿಯೋ ವೇವ್ ಟ್ರಾನ್ಸ್ಮಿಟರಿಂದ ಅಯೋನೋಸ್ಫಿಯರ್ ರಿಫ್ಲೆಕ್ಟ್ ಆಗಿ ಮತ್ತೆ ರೇಡಿಯೋ ರಿಸೀವರ್ಗೆ ಬಂದು ತಲುಪುತ್ತೆ, ಗ್ರೌಂಡಲ್ಲಿರೋಂಥ ರಿಸೀವರ್ಗೆ. ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಆ್ಯಂಗಲ್ ಆಫ್ ರೇಡಿಯೇಷನ್ ಆನ್ ವಿಚ್ ದ ಟೋಟಲ್ ರಿಫ್ಲೆಕ್ಷನ್ ಕ್ಯಾನ್ ಅಕರ್ is termed as critical angle. The value depends on the ion density of ionosphere and the frequency of radio waves. So ಇಲ್ಲಿ ಏನು ಆ್ಯಂಗಲ್ ಆಫ್ ರೇಡಿಯೇಷನ್ ಇದೆ ನೋಡಿ, ಟ್ರಾನ್ಸ್ಮಿಟರಿಂದ ಟ್ರಾನ್ಸ್ಮಿಟ್ ಆಗಂಥ ಆ್ಯಂಗಲ್ ಏನಿದೆ ರೇಡಿಯೇಷನ್ ಆ್ಯಂಗಲ್. ಸೊ ಇದು ಮ್ಯಾಕ್ಸಿಮಮ್ ಎಷ್ಟು ಆ್ಯಂಗಲಲ್ಲಿ ಇರಬೇಕು ಅನ್ನೋದ್ರ ಮೇಲೆ, ಅಂದರೆ ಕರೆಕ್ಟಾಗಿ ರಿಫ್ರಾಕ್ಟ್ ಆಗಬೇಕು ಅಂದರೆ ಅಯೋನೋಸ್ಫಿಯರ್ಗೆ ಹೋಗಿ ಅಲ್ಲಿಂದ ಟೋಟಲ್ ರಿಫ್ಲೆಕ್ಷನ್ ಆಗಿ ಮತ್ತೆ ಗ್ರೌಂಡ್ಗೆ ಬಂದು ತಲುಪೋದಕ್ಕೆ ಈ ಯಾವ ಆ್ಯಂಗಲಲ್ಲಿ ಕರೆಕ್ಟಾಗಿ ಇರಬೇಕು ಆ ಆ್ಯಂಗಲ್ಗೆ ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಅದು ಮ್ಯಾಕ್ಸಿಮಮ್ ಆ್ಯಂಗಲ್. ಸೊ ಆ ಮ್ಯಾಕ್ಸಿಮಮ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದರೆ ಆ್ಯಂಗಲ್ ಆಫ್ ರೇಡಿಯೇಷನ್, ಅಲ್ಲಿ ಏನಾಗುತ್ತೋ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆಗಿ ಕರೆಕ್ಟಾಗಿ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಲ್ಲ. ಸೊ ಅಂದರೆ ಅಲ್ಲಿ ಜಾಸ್ತಿ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ ರೇಡಿಯೋ ವೇವ್. ಸೊ ಆ ಥರ ಏನಾಗುತ್ತೆ, ಕೆಲವು ರಿಸೀವರ್ಗಳಿಗೆ ಈ ರೇಡಿಯೋ ವೇವ್ ತಲುಪೋದೇ ಇಲ್ಲ ಟ್ರಾನ್ಸ್ಮಿಟ್ ಮಾಡಿರೋದು. ಸೊ ಅದಕ್ಕೆ ಅದನ್ನು ಆ್ಯಂಗಲ್ ಆಫ್ ರೇಡಿಯೇಷನ್, ಮ್ಯಾಕ್ಸಿಮಮ್ ಆ್ಯಂಗಲ್ ಆಫ್ ರೇಡಿಯೇಷನ್ ಎಷ್ಟಿರುತ್ತೋ ಅದಕ್ಕೆ ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಇಟ್ಸ್ ವ್ಯಾಲ್ಯೂ ಡಿಪೆಂಡ್ ಆನ್ ಅಯಾನ್ ಡೆನ್ಸಿಟಿ ಆ್ಯಂಡ್ ಅಯೋನೋಸ್ಫಿಯರ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್. ಸೊ ಈ ಕ್ರಿಟಿಕಲ್ ಆ್ಯಂಗಲ್ ಎಷ್ಟು ಇರುತ್ತೆ, ಮ್ಯಾಕ್ಸಿಮಮ್ ಆ್ಯಂಗಲ್ ಆಫ್ ರೇಡಿಯೇಷನ್ ಎಷ್ಟು ಇರಬೇಕು ಅಂತ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅಯೋನೋಸ್ಫಿಯರ್ದು ಅಯಾನ್ ಡೆನ್ಸಿಟಿ ಎಷ್ಟಿರುತ್ತಾ ಆ್ಯಂಡ್ ನಾವು ಟ್ರಾನ್ಸ್ಮಿಟ್ ಮಾಡ್ತಿರೋಂಥ ರೇಡಿಯೋ ಫ್ರೀಕ್ವೆನ್ಸಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಕ್ರಿಟಿಕಲ್ ಆ್ಯಂಗಲ್. ನೆಕ್ಸ್ಟ್ ಎರಡನೇದು ಡೇ ಆ್ಯಂಡ್ ನೈಟ್ ಫ್ರೀಕ್ವೆನ್ಸೀಸ್. The ionization of the ionosphere take place only in the presence of sunlight and not during the night. ಅಂದರೆ ಅಯೋನೋಸ್ಫಿಯರಲ್ಲಿ ಏನಾಗ್ತಿರುತ್ತೆ, ಅಯೋನೈಸೇಷನ್ ಆಗ್ತಿರುತ್ತಲ್ಲ ಗ್ಯಾಸಸ್ದು ಅಥವಾ ಕೆಲವು ಬೇರೆ ಬೇರೆ ಅಟ್ಮಾಸ್ಫಿಯರಲ್ಲಿರೋಂಥ ಗ್ಯಾಸಸ್ದು, ಅದೇನಾಗುತ್ತೆ ಅಂದರೆ ಸನ್ಲೈಟ್ ಇದ್ದಾಗಲೇ, ಅಂದರೆ ಬೆಳಗ್ಗೆ ಟೈಮಲ್ಲಿ ಅಥವಾ ಲೈಟ್ ಇರೋವಂಥ ಟೈಮಲ್ಲಿ ಏನಾಗುತ್ತೆ ಹೈಯೆಸ್ಟ್ ಅಯೋನೈಸೇಷನ್ ಇರುತ್ತೆ. ಅದೇ ನೈಟ್ ಟೈಮ್ ಆದಾಗ ಏನಾಗುತ್ತೆ ಲೋವೆಸ್ಟ್ ಅಯೋನೈಸೇಷನ್ ಇರುತ್ತೆ. ಸೊ ಅಂದರೆ ಏನು, ಇಲ್ಲಿ ಅಯೋನೋಸ್ಫಿಯರ್ದು ಅಯೋನೈಸೇಷನ್ ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ಹೆಂಗಂದ್ರೆ ಸನ್ಲೈಟ್ ಯಾವಾಗಲೂ ಒಂದೇ ರೀತಿ ಇರಲ್ಲ, ಟೈಮ್ ಚೇಂಜ್ ಆದಂಗೆಲ್ಲ ಸನ್ಲೈಟ್ ಕೂಡ ಚೇಂಜ್ ಆಗ್ಕೊಂತ ಹೋಗುತ್ತೆ. ನೈಟ್ ಆದಾಗ ಅಲ್ಲಿ ಕೂಡ ಟೈಮ್ ಚೇಂಜ್ ಆಗೋದಲ್ಲ, ನೈಟಲ್ಲಿ ಇರೋಂಥ ಲೈಟ್ ಅಥವಾ ಮತ್ತೆ ನೆಕ್ಸ್ಟ್ ದಿನ ಬೆಳಗಾಗಬೇಕಾದ್ರೆ ಅಲ್ಲಿ ಕೂಡ ಲೈಟ್ ಬೇರೆ ಬೇರೆ ರೀತಿ ಬೀಳುತ್ತಲ್ಲ.
ಸೊ ಹಂಗಾದಾಗ ಏನಾಗುತ್ತೆ, ಅಯೋನೋಸ್ಫಿಯರಲ್ಲಿ ಅಯನೈಸೇಷನ್ ಯಾವಾಗಲೂ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. The radio waves have to enter deep into the ionosphere to get total reflection during night. ಸೊ ನೈಟ್ ಟೈಮಲ್ಲಿ ಏನಾಗುತ್ತೆ, ಅಯನೈಸೇಷನ್ ಕಮ್ಮಿ ಇದ್ದಾಗ ಏನಾಗುತ್ತೆ, ನೈಟ್ ಟೈಮಲ್ಲಿ ರೇಡಿಯೋ ವೇವ್ಸ್ ಟ್ರಾನ್ಸ್ಮಿಟ್ ಮಾಡಿರ್ತೀವಲ್ಲ, ಸೊ ಹಂಗೆ ಟ್ರಾನ್ಸ್ಮಿಟ್ ಮಾಡಿರೋಂಥ ರೇಡಿಯೋ ವೇವ್ಸ್ ಅಯನೋಸ್ಫಿಯರ್ಗೆ ಇನ್ನೊಂದಷ್ಟು ಡೀಪ್ ಆಗಿ ಎಂಟರ್ ಆಗಬೇಕಾಗುತ್ತೆ, ಟೋಟಲ್ ರಿಫ್ಲೆಕ್ಷನ್ ಆಗೋಕ್ಕೆ ಮುಂಚೆ. ಸೊ ಯಾವ ಥರ ಅಂದರೆ ಈ ಪಿಕ್ಚರಲ್ಲಿ ನೋಡ್ಬೋದು, ಇಲ್ಲೇನು ಡಾರ್ಕ್ ಲೈನಿಂದ ತೋರಿಸಿದಲ್ಲ, ಅದು ಡೇ ಟೈಮಲ್ಲಿ ರಿಫ್ಲೆಕ್ಟ್ ಆಗಿರುವಂಥ ಒಂದು ರೇಡಿಯೋ ವೇವ್ ಟ್ರಾನ್ಸ್ಮಿಟರ್ ಇದೆ, ಇಲ್ಲಿಗೆ ರಿಸೀವರ್ ಇದೆ. ಸೊ ಡೇ ಟೈಮಲ್ಲಿ ನಾರ್ಮಲ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಅದೇ ನೈಟ್ ಟೈಮಲ್ಲಿ ಆದರೆ ಅಯನೈಸೇಷನ್ ಕಮ್ಮಿ ಆಗುತ್ತೆ, ಅಯನೈಸೇಷನ್ ಡೆನ್ಸಿಟಿ ಅಯೋನೋಸ್ಫಿಯರಲ್ಲಿ. ಅವಾಗ ಏನಾಗುತ್ತೆ, ರೇಡಿಯೋ ವೇವ್ ಇನ್ನೊಂದಷ್ಟು ಅಯೋನೋಸ್ಫಿಯರ್ ಒಳಗಡೆ ಡೀಪಾಗಿ ಹೋಗುತ್ತೆ. ಸೊ ಡೀಪಾಗಿ ಹೋದಾಗ ಏನಾಗುತ್ತೆ, ಅಲ್ಲಿ ನಾರ್ಮಲ್ ಆಗಿ ಮತ್ತೆ ಟೋಟಲ್ ರಿಫ್ಲೆಕ್ಷನ್ ಆಗಿ ಭೂಮಿಗೆ ಬಂದು ತಲುಪೋಷ್ಟಿಗೆ ಏನಾಗುತ್ತೆ, ಅಲ್ಲಿ ಒಂದಷ್ಟು ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಸೊ ಆಸ್ ಅನ್ ಅಡ್ವಾಂಟೇಜ್, ದ ಡಿಸ್ಟೆಂಟ್ ರೇಡಿಯೋ ಸ್ಟೇಷನ್ಸ್ ಮೇ ಆಲ್ಸೋ ಬಿ ಹರ್ಡ್ ಕ್ಲಿಯರ್ಲಿ ಡ್ಯೂರಿಂಗ್ ನೈಟ್. ಸೊ ಒಂದು ನೈಟ್ ಟೈಮ್ ಅಡ್ವಾಂಟೇಜ್ ಏನಂದರೆ, ಈ ಥರ ದೂರದವರೆಗೂ ಕೂಡ ಟ್ರಾನ್ಸ್ಮಿಟ್ ಆಗೋದ್ರಿಂದ ಸ್ಕೈ ವೇವ್ಸ್, ಸೊ ಯಾವ ದೂರದಲ್ಲಿರೋಂಥ ರೇಡಿಯೋ ಚಾನಲ್ಸ್ ಅಥವಾ ರೇಡಿಯೋ ರಿಸೀವರ್ಸ್ಗಳು ಕೂಡ ಏನು ಮಾಡ್ಬೋದು, ಕ್ಲಿಯರಾಗಿ ಕೇಳಿಸ್ಕೋಬೋದು ಆ ರೇಡಿಯೋ ಚಾನಲ್ನ. ದ ರೇಡಿಯೋ ವೇವ್ಸ್ ಹ್ಯಾವ್ ಟು ಎಂಟರ್ ಡೀಪ್ ಇಂಟು ದ ಅಯೋನೋಸ್ಫಿಯರ್ ಟು ಗೆಟ್ ಟೋಟಲ್ ರಿಫ್ಲೆಕ್ಷನ್. ಸೊ ಇದು ಟೋಟಲ್ ರಿಫ್ಲೆಕ್ಷನ್ ಆಗಬೇಕಂದ್ರೆ ಡೀಪ್ ಆಗಿ ಎಂಟರ್ ಆಗಿರಬೇಕು ಅಯೋನೋಸ್ಫಿಯರ್ಲಿ. ಡ್ಯೂ ಟು ಇನ್ಕ್ರೀಸ್ ಇನ್ ದ ಸ್ಕಿಪ್ ಡಿಸ್ಟೆನ್ಸ್, ಸ್ಕಿಪ್ ಝೋನ್ ಈಸ್ ಆಲ್ಸೋ ಇನ್ಕ್ರೀಸ್ಡ್. ಸೊ ಇದು ಸ್ಕಿಪ್ ಡಿಸ್ಟೆನ್ಸ್, ಸ್ಕಿಪ್ ಝೋನ್ ಏನಂತ ನೆಕ್ಸ್ಟ್ ಹೇಳ್ತೀನಿ. ಅಂದರೆ ಇಲ್ಲೇನಾಗುತ್ತಾ, ನಾರ್ಮಲ್ ಆಗಿ ಯಾವ ರಿಸೀವರ್ಗೆ ರೀಚ್ ಆಗಬೇಕಲ್ಲ ವೇವ್, ಅದಕ್ಕೆ ರೀಚ್ ಆಗಲ್ಲ, ಅದಕ್ಕಿಂತ ದೂರವರೆಗೆ ಇರೋವಂಥ ವೇವ್ ರಿಸೀವರ್ಗೆ ರೀಚ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತಾ, ಮೊದಲಿಗೇನು ಡೇ ಟೈಮಲ್ಲಿ ರೀಚ್ ಆಗ್ತಿತ್ತಲ್ಲ ಸಿಗ್ನಲ್, ಆ ಡೇ ಟೈಮಲ್ಲಿ ಇರುವಂಥ ರಿಸೀವರ್ ನೈಟ್ ಟೈಮಲ್ಲಿ ಏನಾಗುತ್ತೆ, ಕಡಿಮೆ ಲೆವೆಲಲ್ಲಿ ಇಂಟೆನ್ಸಿಟಿ ಇರುತ್ತೆ ರೇಡಿಯೋ ವೇವ್ ರಿಸೀವ್ ಮಾಡ್ಕೊಂಡಿರೋದು. ಸೊ ಹಂಗಾದಾಗ ಏನಾಗುತ್ತೆ, ಅವ್ರು ಕೇಳೋವಂಥ ರೇಡಿಯೋ ಚಾನಲ್ ಅಥವಾ ಪ್ರೋಗ್ರಾಮ್ ಏನಾಗಿರುತ್ತಾ, ಕ್ಲಿಯರ್ ಆಗಿ ಇರಲ್ಲ. So the radio station employs higher frequencies for broadcasting during the day in comparison to the during the night. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ರೇಡಿಯೋ ಸ್ಟೇಷನ್ ಅವರು, ನೈಟ್ ಟೈಮಲ್ಲಿ ಈ ಒಂದು ಟ್ರಾನ್ಸ್ಮಿಟಿಂಗ್ ಫ್ರೀಕ್ವೆನ್ಸಿನ ಕಮ್ಮಿ ಮಾಡ್ತಾರೆ. ಎದಕ್ಕೆ ಕಮ್ಮಿ ಮಾಡ್ತಾರೆ ಅಂದರೆ, ಫ್ರೀಕ್ವೆನ್ಸಿ ಕಮ್ಮಿ ಇದ್ದಾಗ ಏನಾಗುತ್ತೆ, ಅಯೋನೋಸ್ಫಿಯರಿಂದ ಈಸಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಕಮ್ಮಿ ಮಾಡಿದಾಗ ಏನಾಗುತ್ತಾ, ಸೊ ಡೇ ಟೈಮಲ್ಲಿ ಹೈಯರ್ ಫ್ರೀಕ್ವೆನ್ಸೀಸಿಂದ ಈ ಲೆವೆಲ್ಗೆ ಏನು ರಿಫ್ಲೆಕ್ಟ್ ಆಗಿತ್ತಲ್ಲ, ನೈಟ್ ಟೈಮಲ್ಲಿ ಲೋವರ್ ಫ್ರೀಕ್ವೆನ್ಸೀಸಿಂದ ಕೂಡ ಇದೇ ಡೀಪಲ್ಲಿ ಡೆಪ್ತಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಂಗಾದಾಗ ಏನಾಗುತ್ತೆ, ಸೇಮ್ ರೇಡಿಯೋ ರಿಸೀವರ್ಗೆ ಡೇ ಟೈಮಲ್ಲಿ ಆಗಿರ್ಬೋದು, ನೈಟ್ ಟೈಮಲ್ಲಿ ಆಗಿರ್ಬೋದು, ಈ ರೇಡಿಯೋ ಏನದಲ್ಲ ಕರೆಕ್ಟಾಗಿ ತಲುಪುತ್ತೆ. ಸೊ ಈ ಥರ ಏನು ಚೇಂಜ್ ಮಾಡ್ತಾರೋ ಡೇ ಫ್ರೀಕ್ವೆನ್ಸಿ ಮತ್ತು ನೈಟ್ ಫ್ರೀಕ್ವೆನ್ಸಿ, ಆ ಎಫೆಕ್ಟಿಗೆ ಡೇ ಆ್ಯಂಡ್ ನೈಟ್ ಫ್ರೀಕ್ವೆನ್ಸಿ ಎಫೆಕ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇದು ಸೈಲೆಂಟ್ ಝೋನ್. Though the radio broadcasting employs medium and short band simultaneously so that all the near and far receivers can receive their program easily, some area is left silent where neither the ground nor the sky waves are able to reach. ಸೊ ಎಲ್ಲ ರೇಡಿಯೋ ನಾರ್ಮಲ್ ಆಗಿ ರೇಡಿಯೋಸ್ ಏನು ಮಾಡ್ತಾರೆ, ಶಾರ್ಟ್ ವೇವ್ ಮತ್ತು ಮೀಡಿಯಮ್ ವೇವ್ ಎರಡು ಬ್ಯಾಂಡಲ್ಲಿ ಒಂದು ಅವ್ರದ್ದು ರೇಡಿಯೋ ಚಾನಲ್ನ ಬ್ರಾಡ್ಕಾಸ್ಟ್ ಮಾಡ್ತಾರೆ ಒಂದೇ ಸರಿಗೆ. ಸೊ ಈ ಥರ ಯಾಕಂದರೆ ದೂರದಲ್ಲಿರೋರು ರಿಸೀವ್ ಮಾಡ್ಕೋಬೇಕು ಅವ್ರ ಚಾನಲ್, ಹತ್ರದವ್ರು ಇರೋರು ಕೂಡ ರಿಸೀವ್ ಮಾಡ್ಕೋಬೇಕು. ಸೊ ಹಂಗಾದಾಗ ಏನಾಗುತ್ತೆ, ಎಲ್ಲರಿಗೂ ಕರೆಕ್ಟಾಗಿ ಪ್ರೋಗ್ರಾಮ್ ಒಂದೇ ಟೈಮಲ್ಲಿ ರಿಸೀವ್ ಆಗ್ತಾ ಇರುತ್ತೆ. ಆದರೆ ಕೆಲವು ಏರಿಯಾಸ್ ಇರ್ತಾವೆ, ಏನಂದರೆ ಅಲ್ಲಿ ಶಾರ್ಟ್ ವೇವ್ ರೀಚ್ ಆಗಲ್ಲ, ಮೀಡಿಯಮ್ ವೇವ್ ಕೂಡ ರೀಚ್ ಆಗಲ್ಲ. ಅಂದರೆ ಗ್ರೌಂಡ್ ವೇವ್ಸ್ ರೀಚ್ ಆಗಲ್ಲ, ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ಸ್ ರೀಚ್ ಆಗಲ್ಲ, ಆ್ಯಂಡ್ ಸ್ಕೈ ವೇವ್ಸ್ ಕೂಡ ರೀಚ್ ಆಗಲ್ಲ. ಅಂದರೆ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆಗಿರೋ ವೇವ್ಸ್ ಕೂಡ ರೀಚ್ ಆಗಲ್ಲ. ಅಂಥ ಏರಿಯಾಗಳಿಗೆ ಏನಂತಾರೆ ಅಂದರೆ ಸೈಲೆಂಟ್ ಝೋನ್ ಅಂತ ಕರೀತಾರೆ. ದಿಸ್ ಝೋನ್ ಈಸ್ ಟರ್ಮ್ಡ್ ಆಸ್ ಸೈಲೆಂಟ್ ಝೋನ್, ಸ್ಕಿಪ್ ಝೋನ್ ಆರ್ ಝೋನ್ ಆಫ್ ಸೈಲೆನ್ಸ್. ಸೊ ಅಂಥ ಏರಿಯಾಗೆ ಏನಂತ ಕರೀತಾರೆ ಅಂದರೆ ಸೈಲೆಂಟ್ ಝೋನ್ ಅಂತ ಕರೀತಾರೆ, ಅಥವಾ ಸ್ಕಿಪ್ ಝೋನ್ ಅಂತ ಕರೀತಾರೆ, ಆರ್ ಝೋನ್ ಆಫ್ ಸೈಲೆನ್ಸ್ ಅಂತಲೂ ಕರೀತಾರೆ. ನೆಕ್ಸ್ಟ್ ನಾಲ್ಕನೇ ಟರ್ಮ್ ಏನಂದರೆ ಸ್ಕಿಪ್ ಡಿಸ್ಟೆನ್ಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ಟ್ರಾನ್ಸ್ಮಿಟಿಂಗ್ ಆಂಟೆನಾ ಆ್ಯಂಡ್ ದ ಪಾಯಿಂಟ್ ವೇರ್ ದ ವೆರಿ ಫಸ್ಟ್ ವೇವ್ ಟಚಸ್ ದ ಅರ್ತ್ ಸರ್ಫೇಸ್ ಆಫ್ಟರ್ ರಿಫ್ಲೆಕ್ಟಿಂಗ್ ಫ್ರಮ್ ದ ಅಯೋನೋಸ್ಫಿಯರ್ ಈಸ್ ಕಾಲ್ಡ್ ಸ್ಕಿಪ್ ಡಿಸ್ಟೆನ್ಸ್. ಸೊ ಸ್ಕೈ ವೇವ್ಸ್ ಏನು ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆಗಿ ಅರ್ತ್ಗೆ ಬಂದು ತಲುಪುತ್ತಲ್ಲ, ಸೊ ಆ ಪ್ರೊಸೆಸ್ಸಲ್ಲಿ ಒಂದು ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಿಂದ ಟ್ರಾನ್ಸ್ಮಿಟ್ ಮಾಡಿದಂಥ ರೇಡಿಯೋ ಸಿಗ್ನಲ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ರೇಡಿಯೋ ವೇವ್ ಅಯೋನೋಸ್ಫಿಯರ್ಗೆ ಎಂಟ್ರಾಗಿ ಅಲ್ಲಿಂದ ಟೋಟಲ್ ರಿಫ್ಲೆಕ್ಷನ್ ಆಗಿ ಫಸ್ಟ್ ಎಲ್ಲಿಗೆ ಬಂದು ಬಡೀತದೋ ಅಥವಾ ಫಸ್ಟ್ ಎಲ್ಲಿಗೆ ಬಂದು ಟಚ್ ಆಗುತ್ತೋ ಅರ್ತ್ಗೆ, ಆ ಒಂದು ಡಿಸ್ಟೆನ್ಸ್ ಏನಿರುತ್ತೆ ಆವಾಗ ಟ್ರಾನ್ಸ್ಮಿಟ್ ಮಾಡಿರೋ ಡಿಸ್ಟೆನ್ಸು ಆ್ಯಂಡ್ ರಿಸೀವರಿಂದ ರಿಸೀವ್ ಆಗಿರೋ ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ಗೆ ಏನಂತ ಕರಿತೀವಿ, ಸ್ಕಿಪ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಅದು ಸ್ಕಿಪ್ ಡಿಸ್ಟೆನ್ಸ್. ನೆಕ್ಸ್ಟ್ ಐದನೇದು ರೇಡಿಯೋ ಹೊರೈಸನ್. ಸೊ ರೇಡಿಯೋ ಹೊರೈಸನ್ ಅಂದರೆ ಇನ್ ದ ಡೈರೆಕ್ಟ್ ವೇವ್ ಪ್ರೊಪಗೇಷನ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್ ಅಪ್ ಟು ವಿಚ್ ರಿಸೆಪ್ಷನ್ ಈಸ್ ಪಾಸಿಬಲ್ ಈಸ್ ಕಾಲ್ಡ್ ರೇಡಿಯೋ
ಹೊರೈಸನ್. ಸೊ ರೇಡಿಯೋ ಹೊರೈಸನ್ ಏನಂದರೆ ಇಲ್ಲಿ ಡೈರೆಕ್ಟ್ ವೇವ್ಸ್ ಅಂದರೆ ಏನಾಗುತ್ತಾ, ಯಾವ ರೀತಿ ಕರ್ವೇಚರ್ ಇರಲ್ಲ, ಲೈನ್ ಆಫ್ ಸೈಟ್ ಮುಖಾಂತರ ಈ ಡೈರೆಕ್ಟ್ ವೇವ್ ಟ್ರಾವೆಲ್ ಮಾಡ್ತಾ ಇರ್ತವೆ. ಸೊ ಹಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಏನಾಗುತ್ತಾ, ಅರ್ತ್ ಕರ್ವ್ ಆಗಿರೋದ್ರಿಂದ ಟ್ರಾನ್ಸ್ಮಿಟ್ ಆದಂಥ ಸಿಗ್ನಲ್ ಭಾಳಷ್ಟು ದೂರವರೆಗೆ ಟ್ರಾನ್ಸ್ಮಿಟ್ ಆಗೋಕ್ಕೆ ಆಗಲ್ಲ. ಯಾಕಂದರೆ ಕರ್ವ್ ಇರೋದ್ರಿಂದ ಏನಾಗುತ್ತೆ, ರಿಸೀವಿಂಗ್ ಆ್ಯಂಟೆನ್ ಏನಾಗುತ್ತೆ ಬೇರೆ ಆ್ಯಂಗಲಲ್ಲಿ ಇರುತ್ತೆ. ಅಂದರೆ ಟ್ರಾನ್ಸ್ಮಿಟ್ರಿಂದ ಏನು ಸ್ಟ್ರೈಟ್ ಆಗಿ ಟ್ರಾನ್ಸ್ಮಿಟ್ ಆಗುತ್ತೋ ಅದು ಮುಂದೆ ಹೋಗ್ತಾ ಏನಾಗುತ್ತೆ, ರಿಸೀವಿಂಗ್ ಆ್ಯಂಟೆನಾಗಿಂತ ಮೇಲೆಗಡೆಯಿಂದ ಪಾಸ್ ಆಗಿಬಿಡುತ್ತೆ. ಸೊ ಹಂಗಾದಾಗ ಏನಾಗುತ್ತೆ, ರಿಸೀವಿಂಗ್ ಆ್ಯಂಟೆನಕ್ಕೆ ರೀಚ್ ಆಗೋದೇ ಇಲ್ಲ. ಸೊ ಯಾವ ಡಿಸ್ಟೆನ್ಸ್ವರೆಗೆ ಮ್ಯಾಕ್ಸಿಮಮ್ ರೀಚ್ ಆಗುತ್ತೋ ಒಂದು ಟ್ರಾನ್ಸ್ಮಿಟ್ ಮಾಡಿರೋಂಥ ಸಿಗ್ನಲ್, ಆ ಒಂದು ರೀಜನ್ಗೆ ರೇಡಿಯೋ ಹೊರೈಸನ್ ಅಂತ ಕರಿತೀವಿ. ಅಂದರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೆ ರೀಚ್ ಆಗುತ್ತಾ ಒಂದು ಡೈರೆಕ್ಟ್ ವೇವ್ ಟ್ರಾನ್ಸ್ಮಿಟ್ ಮಾಡಿದ್ಮೇಲೆ ಯಾವ ರಿಸೀವರ್ವರೆಗೆ ಮ್ಯಾಕ್ಸಿಮಮ್ ರೀಚ್ ಆಗುತ್ತೋ ಅದಿಷ್ಟು ಏರಿಯಾಕ್ಕೆ ಅಥವಾ ಅದಿಷ್ಟು ಪ್ಲೇಸ್ಗೆ ನಾವು ರೇಡಿಯೋ ಹೊರೈಸನ್ ಅಂತ ಕರಿತೀವಿ. ದ ಮ್ಯಾಗ್ನಿಟ್ಯೂಡ್ ಆಫ್ ರೇಡಿಯೋ ಹೊರೈಸನ್ ಡಿಪೆಂಡ್ಸ್ ಆನ್ ದ ಹೈಟ್ಸ್ ಆಫ್ ದ ಟ್ರಾನ್ಸ್ಮಿಟಿಂಗ್ ಆ್ಯಂಡ್ ರಿಸೀವಿಂಗ್ ಆ್ಯಂಟೆನಸ್. ಸೊ ಎಷ್ಟು ಇರುತ್ತೆ ರೇಡಿಯೋ ಹೊರೈಸನ್ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಝೋನ್ ಇರುತ್ತೆ ರೇಡಿಯೋ ಹೊರೈಸನ್ ಅಂತ ನೋಡೋದಾದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನ ಹೈಟ್ ಎಷ್ಟಿರುತ್ತೆ ಮತ್ತು ರಿಸೀವಿಂಗ್ ಆ್ಯಂಟೆನ ಹೈಟ್ ಎಷ್ಟಿರುತ್ತೆ ಅವೆರಡರ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಡಿಯೋ ಹೊರೈಸನ್. ಸೊ ಇದಿಷ್ಟು ರೇಡಿಯೋ ಹೊರೈಸನ್. ನೆಕ್ಸ್ಟ್ ಆರನೇದು ಸ್ಕ್ಯಾಟರ್ ಪ್ರೊಪಗೇಷನ್. Sometimes in VHF and UHF bands, the reception of direct waves becomes possible even beyond the radio horizon. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ VHF ಮತ್ತು UHF ಅಲ್ಲಿ, VHF ಅಂದರೆ ವೆರಿ ಹೈ ಫ್ರೀಕ್ವೆನ್ಸಿ, UHF ಅಂದರೆ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ. ಸೊ ಈ ಒಂದು ಬ್ಯಾಂಡ್ ಏನಾಗುತ್ತೆ ಡೈರೆಕ್ಟ್ ವೇವ್ಸಿಂದ ರೇಡಿಯೋ ಹೊರೈಸನ್ಗಿಂತ ಬಿಟ್ಟು ಬೇರೆ ಅದಕ್ಕಿಂತ ಬಿಟ್ಟು ಮುಂದೆಗಡೆ ಕೂಡ ಪಾಸಿಬಲ್ ಆಗುತ್ತೆ. ಸೊ ಈ ಥರ ಯಾಕೆ ಪಾಸಿಬಲ್ ಆಗುತ್ತೆ ಅಂದರೆ ದ ರೀಸನ್ ಬಿಹೈಂಡ್ ದ ಸೇಡ್ ಫಿನಾಮಿನಾನ್ ಇಸ್ ದ ಸಡನ್ ಚೇಂಜಸ್ ಇನ್ ದ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ದ ಅಟ್ಮಾಸ್ಫಿಯರ್ ಅಥವಾ ಅಯೋನೋಸ್ಫಿಯರ್. ಸೊ ಒಮ್ಮೆಲೆ ಸಡನ್ನಾಗಿ ಚೇಂಜ್ ಆಗಿಬಿಟ್ರೆ ಅಯೋನೋಸ್ಫಿಯರ್ ಅಥವಾ ಅಟ್ಮಾಸ್ಫಿಯರ್ದು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಅಂದರೆ ಕೆಲವು ಸಲ ಬಿಸಿಲು ಜಾಸ್ತಿ ಇತ್ತು, ಬಿಸಿಲು ಕಮ್ಮಿ ಇತ್ತು, ಈ ಥರ ಚೇಂಜ್ ಆದಾಗ ಏನಾಗುತ್ತೆ ಈ ಒಂದು ಡೈರೆಕ್ಟ್ ವೇವ್ಸ್ ಇರ್ತಾವೋ ಅವು ನಾರ್ಮಲ್ ಆಗಿ ರೇಡಿಯೋ ಹೊರೈಸನ್ ಏನು ಟ್ರಾನ್ಸ್ಮಿಟ್ ಆಗುತ್ತಲ್ಲ ಅದಿಷ್ಟು ಪ್ಲೇಸ್ ಬಿಟ್ಟು ಅದಕ್ಕಿಂತ ದೂರಕ್ಕೆ ಕೂಡ ಟ್ರಾನ್ಸ್ಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ದೂರದಲ್ಲಿರೋಂಥ ರಿಸೀವರ್ ಕೂಡ ಆ ಒಂದು ರೇಡಿಯೋ ವೇವ್ಸ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೆಂಗಂದರೆ ಯಾವಾಗ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ ಅಟ್ಮಾಸ್ಫಿಯರಲ್ಲಿ ಅಥವಾ ಅಯೋನೋಸ್ಫಿಯರಲ್ಲಿ, ಅವಾಗ ಏನಾಗುತ್ತೆ ರೇಡಿಯೋ ವೇವ್ ಡೈರೆಕ್ಟಾಗಿ ಲೈನ್ ಆಫ್ ಸೈಟಲ್ಲಿ ಟ್ರಾವೆಲ್ ಮಾಡ್ತಿರೋದು ಏನಾಗುತ್ತೆ ಕರ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ರಿಫ್ಲೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಯೋನೋಸ್ಫಿಯರಲ್ಲಿ ರಿಫ್ಲೆಕ್ಟ್ ಆಗುತ್ತಲ್ಲ ರೇಡಿಯೋ ವೇವ್, ಅದೇ ರೀತಿ ರಿಫ್ಲೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾದಾಗ ಏನಾಗುತ್ತೆ ಕೆಲವು ದೂರದವರೆಗೆ ಕೂಡ ಒಂದು ರೇಡಿಯೋ ವೇವ್ ಟ್ರಾವೆಲ್ ಮಾಡುತ್ತೆ. Hence, the high power VHF and UHF communication also becomes possible due to scatter propagation. So VHF and UHF communication ಕೂಡ ಈ ಒಂದು ಸ್ಕೈ ವೇವ್ಸ್ ಮುಖಾಂತರ ಆಗ್ಬಿಡುತ್ತೆ ಕೆಲವೊಂದ್ಸಲ, ಯಾಕಂದರೆ ಈ ಒಂದು ಸ್ಕ್ಯಾಟರ್ ಪ್ರೊಪಗೇಷನ್ ಫಿನಾಮಿನಾಯಿಂದ. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಫೇಡಿಂಗ್. ದ ಸ್ಕೈ ವೇವ್ಸ್ ಆರ್ ರಿಸೀವ್ಡ್ ಆಫ್ಟರ್ ರಿಫ್ಲೆಕ್ಟೆಡ್ ಬ್ಯಾಕ್ ಫ್ರಮ್ ದ ಅಯೋನೋಸ್ಫಿಯರ್. ಸೊ ಸ್ಕೈ ವೇವ್ಸ್ ಅಂತೂ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆದಮೇಲೆ ಟ್ರಾನ್ಸ್ಮಿಟ್ ಮಾಡಿದ ಮೇಲೆ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆದಮೇಲೆ ಭೂಮಿಯಲ್ಲಿರೋಂಥ ರಿಸೀವರ್ಗೆ ಬಂದು ತಲುಪುತ್ತೆ. ಸೊ ಈ ಥರ ಆಗಬೇಕಾದ್ರೆ ಸಿನ್ಸ್ ದ ಡೆನ್ಸಿಟಿ ಆಫ್ ಅಯೋನೋಸ್ಫಿಯರ್ ಚೇಂಜಸ್ ಕಂಟಿನ್ಯೂಸ್ಲಿ, ಹೆನ್ಸ್ ಇಂಟೆನ್ಸಿಟಿ ಆಫ್ ರಿಫ್ಲೆಕ್ಟೆಡ್ ರೇಡಿಯೋ ವೇವ್ಸ್ ರೀಚಿಂಗ್ ರಿಸೀವಿಂಗ್ ಏರಿಯಲ್ ಈಸ್ ಆಲ್ಸೋ ವೇರೀಸ್ ಕಂಟಿನ್ಯೂಸ್ಲಿ. ದಿಸ್ ಎಫೆಕ್ಟ್ ಈಸ್ ಕಾಲ್ಡ್ ಫೇಡಿಂಗ್. ಸೊ ಮೊದಲೇ ಹೇಳ್ದಂಗೆ ಅಯೋನೋಸ್ಫಿಯರ್ದು ಅಯೋನೈಸೇಷನ್ ಡೆನ್ಸಿಟಿ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಸನ್ಲೈಟ್ ಮೇಲೆ ಡಿಪೆಂಡ್ ಆಗಿ ಯಾವಾಗಲೂ ಅಯೋನೈಸೇಷನ್ ಡೆನ್ಸಿಟಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಂಗಾದಾಗ ಏನಾಗುತ್ತೆ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆಗಿ ಅರ್ತ್ಗೆ ಬಂದಂಥ ರೇಡಿಯೋ ವೇವ್ ಕೂಡ ಅದರದ್ದು ಇಂಟೆನ್ಸಿಟಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಯಾವಾಗಲೂ ಅಯೋನೈಸೇಷನ್ ಎಷ್ಟಿರುತ್ತೆ ಅದರ ಪ್ರಕಾರ ಅದರದ್ದು ಇಂಟೆನ್ಸಿಟಿ ಇರುತ್ತೆ. ಸೊ ಈ ಥರ ಇಂಟೆನ್ಸಿಟಿ ಕಂಟಿನ್ಯೂಸ್ ಆಗಿ ಏನು ಚೇಂಜ್ ಆಗುತ್ತೋ ಅದನ್ನು ನಾವು ಫೇಡಿಂಗ್ ಅಂತ ಕರಿತೀವಿ. ಆ ಎಫೆಕ್ಟ್ನ ನಾವು ಫೇಡಿಂಗ್ ಅಂತ ಕರಿತೀವಿ. ಸೊ ಹಿಂಗಾದಾಗ ಏನಾಗುತ್ತೆ ನಾವು ಕೇಳೋವಂಥ ಪ್ರೋಗ್ರಾಮ್, ಸಪೋಸ್ ಯಾವುದೋ ಒಂದು ರೇಡಿಯೋ ಅಥವಾ ಟಿ ವಿ ಚಾನಲ್ಲಿ ಒಂದು ಪ್ರೋಗ್ರಾಮ್ ನೋಡ್ತಿದ್ರೆ ಇಂಟೆನ್ಸಿಟಿ ಜಾಸ್ತಿ ಆದಾಗ ಏನಾಗುತ್ತೆ ಒಮ್ಮೆಲೆ ಸೌಂಡ್ ಜಾಸ್ತಿ ಆಗಿಬಿಡುತ್ತೆ ರೇಡಿಯೋ ಅಥವಾ ಟಿ ವಿಯಲ್ಲಿ. ಆ್ಯಂಡ್ ಇಂಟೆನ್ಸಿಟಿ ಕಮ್ಮಿ ಆದಾಗ ಏನಾಗುತ್ತೆ ಸೌಂಡು ಕಮ್ಮಿ ಆಗಿಬಿಡುತ್ತೆ. ಒಮ್ಮೆಲೆ ನಾವು ಸೌಂಡ್ ಹೆಚ್ಚು ಕಡಿಮೆ ಮಾಡಿಲ್ಲ ಅಂದರೂ ಕೂಡ ವಾಲ್ಯೂಮ್ ಅದು ಪ್ರೊಡ್ಯೂಸ್ ಆಗ್ತಾ ಇರೋದು ಡೈರೆಕ್ಟಾಗಿ ರಿಸೀವ್ ಆಗಿ ಪ್ರೊಡ್ಯೂಸ್ ಆಗ್ತಿರೋದು ಕೂಡ ಆ ಥರ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಈ ಒಂದು ಫೇಡಿಂಗ್ ಡಿಫೆಕ್ಟ್ನ ಮಿನಿಮೈಸ್ ಮಾಡೋಕ್ಕೆ ರೇಡಿಯೋ ಮತ್ತು ಟಿ ವಿ ರಿಸೀವರ್ಗಳಲ್ಲಿ ಮಿನಿಮೈಸ್ ಮಾಡೋಕ್ಕೆ ಅಂದರೆ ಕಡಿಮೆ ಮಾಡೋಕ್ಕೆ ಏನು ಮಾಡ್ತಾರೆ AVC ಅಥವಾ AGC ಸರ್ಕ್ಯೂಟ್ನ ಬಳಸ್ತಾರೆ. AVC ಅಂದರೆ ಆಟೋಮೆಟಿಕ್ ವಾಲ್ಯೂಮ್ ಕಂಟ್ರೋಲ್, AGC ಅಂದರೆ ಆಟೋಮೆಟಿಕ್ ಗೇನ್ ಕಂಟ್ರೋಲ್. ಬೇಸಿಕಲಿ ಎರಡು ಒಂದೇ ಸರ್ಕ್ಯೂಟ್ ಇದು. ಸೊ ಇದನ್ನು ಯೂಸ್ ಮಾಡಿದಾಗ ಏನಾಗುತ್ತಾ ಯಾವಾಗ ಫೇಡಿಂಗ್ ಎಫೆಕ್ಟಿಂದ
ವಾಲ್ಯೂಮ್ ಕಮ್ಮಿ ರಿಸೀವ್ ಆಗಿರುತ್ತೋ, ಇಂಟೆನ್ಸಿಟಿ ಕಮ್ಮಿ ರಿಸೀವ್ ಆಗಿರುತ್ತೋ, ಅವಾಗ ಏನಾಗುತ್ತೆ ಈ ಎ ವಿ ಸಿ ಅಥವಾ ಎ ಜಿ ಸರ್ಕ್ಯೂಟ್ ಏನು ಮಾಡ್ತಾ ಆ ಒಂದು ಇಂಟೆನ್ಸಿಟಿನ ಜಾಸ್ತಿ ಮಾಡ್ತವೆ. ಆ್ಯಂಡ್ ಜಾಸ್ತಿ ಇಂಟೆನ್ಸಿಟಿ ರಿಸೀವ್ ಆದಾಗ ಏನು ಮಾಡ್ತಾವೆ ಆಟೋಮೆಟಿಕ್ಕಾಗಿ ಕಮ್ಮಿ ಮಾಡ್ತವೆ. ಅಂದರೆ ಎಷ್ಟು ಲೆವೆಲ್ ಇರಬೇಕೋ, ನಾವು ಎಷ್ಟು ಲೆವೆಲ್ ಸೆಟ್ ಮಾಡ್ತೀವಿ ಎ ವಿ ಸಿ ಅಥವಾ ಎ ಜಿ ಸಿನ, ಅದೇ ಲೆವೆಲ್ಗೆ ಔಟ್ಪುಟ್ಟು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಯಾವಾಗಲೂ. ಒಂದು ರೀತಿ ವೋಲ್ಟೇಜ್ ಸ್ಟೆಬಿಲೈಸೇಷನ್ ಇದ್ದಂಗೆ. ಸೊ ಹಂಗಾಗಿ ಈ ಥರ ಯೂಸ್ ಮಾಡಿದಾಗ ಏನಾಗುತ್ತೆ ರೇಡಿಯೋ ಮತ್ತು ಟಿ ವಿ ರಿಸೀವರ್ಗಳಲ್ಲಿ ಒಂದೇ ರೀತಿಯಂಥ ಸೌಂಡ್ ನಾವು ಕೇಳ್ಬೋದು. ಈ ಫೇಡಿಂಗ್ ಎಫೆಕ್ಟ್ನ ಮಿನಿಮೈಸ್ ಮಾಡ್ಬೋದು. ಸೊ ಇದಿಷ್ಟು ಕೆಲವೊಂದು ಟರ್ಮ್ಸ್ ರೇಡಿಯೋ ಪ್ರೊಪಗೇಷನ್ಗೆ ರಿಲೇಟ್ ಆಗಿರೋದು. ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಇದ್ರದ್ದು ಕಂಟಿನ್ಯೂಡ್ ರೇಡಿಯೋ ಪ್ರೊಪಗೇಷನ್ ಇಲ್ಲಿಗೆ ಮುಗೀತು. ಮತ್ತು ಮುಂದಿನ ಚಾಪ್ಟರ್ ಬಗ್ಗೆ ನೋಡೋಣ. ಸೊ ಇನ್ನು ಮುಂದಿನ ಚಾಪ್ಟರ್ ಬಂದು ಆ್ಯಂಟೆನಾಸ್. ಸೊ ಕೆಲವೊಂದು ಆ್ಯಂಟೆನಾ ಅಂದರೆ ಏನು, ಯಾವುದಕ್ಕೆ ಯೂಸ್ ಮಾಡ್ತೀವಿ, ಆ ಆ್ಯಂಟೆನಾ ಪ್ರಾಪರ್ಟೀಸ್ ಏನು, ಪ್ಯಾರಾಮೀಟರ್ಸ್ ಏನಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಸವ ಟೀಚರ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.